all about like in student counseling and their career, right? ಸೊ ಈ ಇವೆಂಟ್ ಇದು ಮೈನ್ ಉದ್ದೇಶನೇ ಏನಂತ ಹೇಳಿದ್ರೆ, ಸೊ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ CET ಅಂತ ಒಂದು ಎಕ್ಸಿಸ್ಟ್ ಆಗಿದೆ ಅಂತ ಹೇಳಿ ಸ್ವಲ್ಪ ಅರ್ಬನ್ ಏರಿಯಾ ಪೀಪಲ್ಗಳಿಗೆ ಗೊತ್ತಿದೆ. ಓಕೆ, CET ಅಂತ ಒಂದಿದೆ, ಅದ್ರ ಥ್ರೂ ಇಂಜಿನಿಯರಿಂಗ್ ಸೀಟ್ ತಗೋಬೇಕು ಅನ್ನೋದು ದೇ ಹ್ಯಾವ್ ಅನ್ ಐಡಿಯಾ. ಓಕೆ, ಬಟ್ ವಾಟ್ ಅಬೌಟ್ ರೂರಲ್ ಪೀಪಲ್? ಈಗ ನನಗೆ ಗೊತ್ತಿರೋ ಹಾಗೆ ಕೇರಳ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಅವರು ತುಂಬಾ ಜನ CET ಬರದೆ ಬಂದವರು ಇದ್ದಾರೆ ನರ್ಸಿಂಗಿಗೆ. ಬಟ್ ನಾನ್ ಕರ್ನಾಟಕ ಆದಂತ ಕೇರಳ ಸ್ಟೇಟ್ ಅವರಿಗೆ CET ಬಗ್ಗೆ ಗೊತ್ತಿದೆ. ಯಾಕೆ ನಮ್ಮ ಸ್ಟೇಟ್ ಅವ್ರಿಗೆ ಗೊತ್ತಿಲ್ಲ? ಅದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಇನಿಷಿಯೇಟ್ ಕೊಟ್ಟು ಮಾತಾಡುವಂತ ಯಾವುದೇ ಒಂದು ಸಂಸ್ಥೆ ಆಗ್ಲಿ ನಮ್ಮ ಜೊತೆ ಇಲ್ಲ. ಸೊ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಯು ಹ್ಯಾವ್ ಟು ಪೇ 299 rupees ಫಾರ್ ದ ಕೌನ್ಸಿಲಿಂಗ್, ರೈಟ್? ಅದು ಕಂಪ್ಲೇಂಟ್ ಕೇಳ್ದಂತ ತುಂಬಾ ಜನ ಇದ್ದಾರೆ, ಈಗ ನನಗೆ ಹೇಳ್ದಂತ ಜನರಿದ್ದಾರೆ. ಸೊ ದೇ ಹ್ಯಾವ್ ಟು ಪೇ ಇಷ್ಟು ಅಂತ ಹೇಳಿ. ಅದು ಏನೋ 10 minutes ಏನೋ ಕೌನ್ಸಿಲಿಂಗ್ ಕೊಡ್ತಾರಂತೆ. ದೆನ್ ಅಗೈನ್ 10 minutes ಅಂತ ಹೇಳಿದ್ರೆ ಮತ್ತೆ 299 ಪೇ ಮಾಡ್ಬೇಕಂತೆ, ಇಲ್ಲಾಂದ್ರೆ ಆ ಸೆಷನ್ ಕಟ್ ಆಗುತ್ತೆ ಅಂತೆ. ಸೊ ವಿ ಥಾಟ್ ಓಕೆ, ನಾವೇ ಏನಾದ್ರು ಒಂದು ಇನಿಷಿಯೇಟಿವ್ ತಗೊಳ್ಳೋಣ, ವಾಟ್ ವಿ ಕ್ಯಾನ್ ಬಿ ಡನ್ ಫಾರ್ ದಿಸ್. ಸೊ ಈಗ ನಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಈ ಸ್ಟೇಟ್ಗಳಲ್ಲಿ ಎಸ್ಪೆಷಲಿ ಫಾರ್ ನಮ್ಮ ನಾರ್ತ್ ಕರ್ನಾಟಕ, ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಇಲ್ಲ ಬೀದರ್ ಆಗಿರ್ಬೋದು, ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನಮಗೆ ರಿಸರ್ವೇಶನ್ ಕ್ಯಾಟಗರಿ ತುಂಬಾನೇ ಇದೆ. 2A, 2B, 3B ರಿಸರ್ವೇಶನ್, ಲೈಕ್ SC, ST, ಅದ್ರಲ್ಲೂ ತುಂಬಾ ರಿಸರ್ವೇಶನ್. SC ಇನ್ ಕನ್ನಡ ಮೀಡಿಯಂ, ರೂರಲ್, ಮತ್ತೆ ಹೈದರಾಬಾದ್ ಕರ್ನಾಟಕ, ಮತ್ತೆ ಗಡಿನಾಡ ಕನ್ನಡ ಬೇರೆ ಇದೆ, ಕಲ್ಯಾಣ ಕರ್ನಾಟಕ ಬೇರೆ ಇದೆ. ಬಟ್ ಈ ರಿಸರ್ವೇಶನ್ ಹೌ ಟು ಯುಟಿಲೈಸ್ ಇಟ್? ಈಗ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಅವ್ರಿಗೆ ಆ ರಿಸರ್ವೇಶನ್ ಕ್ಲೈಮ್ ಮಾಡ್ಬೇಕಾದ್ರೆ ಏನ್ ಡಾಕ್ಯುಮೆಂಟ್ ಬೇಕು ಅನ್ನೋದು ಸಹ ದೇ ಡೋಂಟ್ ನೋ ಇಟ್. ಅದು ಈಗ 371J ಅಂತ ಒಂದು ಡಾಕ್ಯುಮೆಂಟ್ ತಗೊಳಕ್ಕೆ ನೀವು ತಾಲೂಕು ಆಫೀಸಿಗೆ ಹೋದ್ರೆ ನಿಮ್ಮ ಆಧಾರ್ ಕೊಟ್ರೆ ಅವ್ರು ನಿಮಗೆ ಆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ. ಬಟ್ ಎಷ್ಟು ಜನ ಗೊತ್ತಿದೆ ಈ ಸಿಗುತ್ತೆ ಅಂತ ಹೇಳಿ ತಾಲೂಕು ಆಫೀಸಲ್ಲಿ? ಯಾರಿಗೂ ಗೊತ್ತಿಲ್ಲ. ಲಾಸ್ಟಿಗೆ ಕೌನ್ಸಿಲಿಂಗ್ ಎಲ್ಲ ಮುಗ್ದಾದ್ಮೇಲೆ, ನೀಟಿದ್ದು ಪ್ರಾಸೆಸಿಂಗ್ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ಬರ್ತಾರೆ. ಸೊ ನನ್ನ ಮಗನಿಗೆ 94% ಬಂದಿತ್ತು, ಬಟ್ ಮಗನಿಗೆ ಸೀಟ್ ಸಿಗ್ಲಿಲ್ಲ. ನನ್ನ ಮಗಳು 97 ಡಿಸ್ಟ್ರಿಕ್ಟ್ ಟಾಪರ್, ಬಟ್ ಅವಳಿಗೆ ಬೇಕಾಗಿರುವಂತ ಬ್ರಾಂಚ್ ಸಿಗ್ಲಿಲ್ಲ. ಇಂಜಿನಿಯರಿಂಗ್ ಅಲ್ಲಿ ಅವಳಿಗೆ ಇಷ್ಟ ಇರೋ ಬ್ರಾಂಚ್ ಸಿಗ್ಲಿಲ್ಲ. ಈ ರೀತಿ ನೂರಾರು ಪ್ರಶ್ನೆ. ದಿಸ್ ಇಸ್ ದ ಒನ್ ಪಾರ್ಟ್. ಆದ್ರೆ ಸೆಕೆಂಡ್ ಪಾರ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಕಾಲೇಜಿಗೆ ಜಾಯಿನ್ ಆದ್ರು, ಸಮ್ ಹೌ ದೇ ಗಾಟ್ ಇನ್ ಟು ದ ಕಾಲೇಜ್. ಕಾಲೇಜ್ಗಳಲ್ಲಿ ಫಸ್ಟ್ ಥಿಂಗ್ ನನಗೆ ಗೊತ್ತಿರುವ ಹಾಗೆ CET ಫೀಸ್ ಒಂದಿರುತ್ತೆ, ಕಾಲೇಜ್ ಫೀಸ್ ಒಂದಿರುತ್ತೆ. ಒನ್ಸ್ ಯು ರೀಚ್ ದ ಕಾಲೇಜ್, ಅಲ್ಲೋಗಿದ ತಕ್ಷಣ ನಿಮಗೆ ಬೇರೆನೇ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಯು ಡೋಂಟ್ ನೋ ಇಟ್, ಅದು ಏನ್ ಫೀಸ್ ಅಂತಾನೆ ನಿಮಗೆ ಗೊತ್ತಿರಲ್ಲ. ಇನ್ ಕೇಸ್ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಹುಡುಗಿಗೆ ನರ್ಸಿಂಗ್ ಅಲ್ಲಿ ಸೀಟ್ ಸಿಕ್ತು. ಹುಡುಗಿ ಎಲ್ಲ ಪ್ರಾಸೆಸ್ ಎಲ್ಲ ಮುಗಿಸಿ, ಶಿ ಇಸ್ ಫ್ರಮ್ ಆಕ್ಚುಲಿ ಕೊಪ್ಪಲ್, ಎಲ್ಲ ಮುಗಿಸಿ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿಗೆ ಹೋಗಲ್ಲಿ ಬರೀ ಬಿಲ್ಡಿಂಗ್ ಮಾತ್ರ ಇದೆ, ದೇರ್ ಇಸ್ ನೋ ಕಾಲೇಜ್. ಅದು ಮೀಡಿಯಾದಲ್ಲಿ ಎಷ್ಟು ನಾವು ನ್ಯೂಸ್ ಪೇಪರ್ ಓದ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ದಟ್ ಇನ್ಸಿಡೆಂಟ್. ಸೊ CET ಒಳಗಡೆ ಅಲಾಟ್ಮೆಂಟ್ ಆಗಿದ್ದು, ಶಿ ಪೇಡ್ 1,40,000 ಪೇ ಮಾಡಿದ್ದಾರೆ. ನೆಕ್ಸ್ಟ್ ಶಿ ವೆಂಟ್ ಟು ದ ಕಾಲೇಜ್. ಕಾಲೇಜ್ ಹೋಗುವಾಗ ಅಲ್ಲಿ ಕಾಲೇಜ್ ಇಲ್ಲ, ಓನ್ಲಿ ಬಿಲ್ಡಿಂಗ್ ಇದೆ, ಒಂದು ಬ್ಯಾನರ್ ಇದೆ, ದಿಸ್ ಇಸ್ ದ ಕಾಲೇಜ್ ಅಂತ ಹೇಳಿ. ಅದು ಯಾಕೆ ಆ ರೀತಿ ಆಗ್ತಾ ಇದೆ? ರೀಸನ್ ಏನಂದ್ರೆ ನಮಗೆ ಗೊತ್ತಿಲ್ಲ. ಆ ಕಾಲೇಜ್ ಎಲ್ಲಿ ಲೊಕೇಟ್ ಆಗಿದೆ, ಆ ಕಾಲೇಜ್ ಹೋಗಿ ರೆಕಗ್ನೈಸ್ಡ್ ಆಗಿದೆಯಾ ಇಲ್ವಾ ಅನ್ನೋದು ಯಾವುದೇ ಒಂದು ತರಹದ ಇನ್ಫಾರ್ಮೇಶನ್ ನಮಗಿಲ್ಲ. ಇನ್ ಕೇಸ್ ಒಂದು ಕಾಲೇಜ್ ಜಾಯಿನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಇಶ್ಯೂಸ್, ಹಾಸ್ಟೆಲ್ ಇಶ್ಯೂಸ್ ಇಲ್ವಾ, ನಮಗೆ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇರುತ್ತೆ ಇಲ್ವಾ. ತುಂಬಾ ಜನ ಗರ್ಲ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಇಯರ್ ಜಾಯಿನ್ ಆಗ್ತಾರೆ. ಈಗ ನಾರ್ತ್ ಕರ್ನಾಟಕ ಆಗಿರ್ಲಿ, ಈಗ ಸೌತ್ ಆಗಿರ್ಲಿ ಜಾಯಿನ್ ಆಗ್ತಾರೆ. ಸೆಕೆಂಡ್ ಇಯರ್ಗೆ ಅವ್ರಿಗೆ ಫೀಲ್ ಆಗುತ್ತೆ, ಅಯ್ಯೋ ನನಗೆ ಈ ಕೋರ್ಸ್ ಬೇಡದಿತ್ತು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸುತ್ತೆ. ಬಟ್ ಅವಾಗ ಅವ್ರಿಗೆ ಚೇಂಜ್ ಮಾಡಕ್ಕೆ ಆಪ್ಷನ್ ಇಲ್ಲ. ಬಟ್ ಈಗ ನಾವು ಏನ್ ಮಾಡಿರೋದು ಅಂದ್ರೆ, ನಮ್ಮ ವೆಬ್ಸೈಟ್ ಆಗಲಿ, ನಮ್ದು ಈ ಕಂಪನಿ ಈ ಸ್ಪಾನ್ಸರ್ಶಿಪ್ ಏನಿದೆ, ಇದ್ರದ್ದು ಮೇನ್ ಇನಿಷಿಯೇಟಿವ್ ಅಂತ ಹೇಳಿದ್ರೆ, ಇವರಿಗೆ ಇದರಲ್ಲಿ ಒಂದು ವೆಬ್ಸೈಟ್ ನಾವು ಲಾಂಚ್ ಮಾಡ್ತಿದೀವಿ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಂತಾದ ಒಂದು ಇಶ್ಯೂಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಅಡ್ಮಿಷನ್ ಗೈಡೆನ್ಸ್ ಆಗಿರ್ಬೋದು, ಇಲ್ಲ ನನಗೆ ಸೈಕಾಲಜಿಕಲ್ ಇಶ್ಯೂಸ್ ಇದೆ, ನನಗೆ ಸ್ಟಡಿ ಮಾಡಕ್ ಆಗ್ತಿಲ್ಲ, ಐ ವಾಂಟ್ ಟು ಡ್ರಾಪ್ ಇಟ್ ಅನ್ನೋರಿಗೆ ನಮಗೆ ಇದರಲ್ಲೇ ನಿಮಗೆ ಕೌನ್ಸಿಲರ್ ಸಿಗ್ತಾರೆ, ಸೈಕಾಟ್ರಿಸ್ಟ್ ಸಿಗ್ತಾರೆ. ಸೊ ದೇ ವಿಲ್ ಕೌನ್ಸಲ್ ಯು. ಇಲ್ಲ ನನಗೆ ಲೀಗಲ್ ಆಗಿ ಇಶ್ಯೂಸ್ ನಡೆದಿದೆ ವಿತ್ ಮೈ ಕಾಲೇಜ್, ನನಗೆ ಡಾಕ್ಯುಮೆಂಟ್ ಅವ್ರು ಕೊಡ್ತಾ ಇಲ್ಲ, ಸೊ ನನಗೆ ಈ ರೀತಿ ಹೆಲ್ಪ್ ಬೇಕು, ನನ್ನ ಡಾಕ್ಯುಮೆಂಟ್ ನನ್ನ ಕಾಲೇಜಲ್ಲಿ ಸ್ಟಕ್ ಆಗಿದೆ, ನನಗೆ ಫೀಸ್ ಕಟ್ಟಕ್ಕಾಗ್ದಲ್ಲ, ನಾನು ಡ್ರಾಪ್ ಔಟ್ ಮಾಡಿದ್ದೀನಿ ಅಂಥವ್ರಿಗೆ ವಿ ಹ್ಯಾವ್ ಎ ಲೀಗಲ್ ಟೀಮ್. ಸೊ ಅವರು ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಆಗಲಿ, ಕೌನ್ಸಿಲಿಂಗಿಗೆ ಚಾರ್ಜಸ್ ಆಗಲಿ ಯಾವುದೂ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ದೇ ವಿಲ್ ಹ್ಯಾವ್ ಎನ್ ಬ್ಯಾಕ್ ಗ್ರೌಂಡ್ ಟೀಮ್. ಸೊ ಅವ್ರು ನಿಮಗೆ ಏನ್ ಮಾಡ್ತಾರೆ, ಲೀಗಲ್ ಸಪೋರ್ಟ್ ಆಗಿರ್ಬೋದು, ಸಿವಿಲ್ ಸಪೋರ್ಟ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, 100% ದೇ ವಿಲ್ ಅವ್ರು ನಿಮಗೆ ಕೊಡ್ತಾರೆ. ನೀವು ಅದಕ್ಕೆ ಇಷ್ಟು ಚಾರ್ಜ್ ಮಾಡಬೇಕು ಅಂತ ಏನೂ ಇಲ್ಲ. ಇನ್ ಕೇಸ್ ಇಫ್ ಸಮನ್ ಆಸ್ಕ್ ಯು ಹ್ಯಾವ್ ಟು ಕಮ್ ಟು ಅಸ್. ನಮ್ಮಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಸ್ಟೂಡೆಂಟ್ ಇನಿಷಿಯೇಟಿವ್.
ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೂ ದೇ ಹ್ಯಾವ್ ಎ ಒನ್ ಸ್ಟೇಜ್, ಅಲ್ಲಿ ಬಂದು ಅವರಿಗೆ ಧೈರ್ಯವಾಗಿ ಮಾತಾಡ್ಬೋದು. ಐ ಆಮ್ ಫೇಸಿಂಗ್ ದಿಸ್, ನನಗೆ ಈ ಇಶ್ಯೂ ಇದೆ, ನನಗೆ ಇದಕ್ಕೆ ಸೊಲ್ಯೂಷನ್ ಬೇಕು. ಆ ಮೈನ್ ಮೋಟಿವೇಟ್ ಇಂದನೇ ನಾವು ಈ ಒಂದು ಇನಿಷಿಯೇಟಿವ್ ನಾವು ಸ್ಟಾರ್ಟ್ ಮಾಡಿರೋದು. ಈ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ಏನಿದೆ, ಇದ್ರೊಳಗಡೆ ನಿಮಗೆ ಕರ್ನಾಟಕದಲ್ಲಿರುವಂತಹ KS ಅಂಡರ್ ಅಲ್ಲಿ ಬರುವಂತ ಎಲ್ಲಾ ಕೋರ್ಸ್ಗಳ ಬಗ್ಗೆನೂ ನಿಮಗೆ ಇದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಎವ್ರಿ ಟೈಮ್, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕೋರ್ಸ್ ಮುಗ್ದಿದೆ, ಸೊ ಕೋರ್ಸ್ ಮುಗ್ದವ್ರಿಗೆ ಇದರಿಂದ ಏನು ಉಪಯೋಗ? ಸೊ ಈಗ ನಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಪರ್ ಇಯರ್ ಎಷ್ಟು ಗೌರ್ಮೆಂಟ್ ಕಾಲ್ ಫಾರ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಈಗ BSc ಅಗ್ರಿಕಲ್ಚರ್ ಮಾಡಿದವರು ತುಂಬಾ ಜನ ಇರ್ತಾರೆ, ಬಟ್ ಈಗ BSc ಅಗ್ರಿಕಲ್ಚರ್ ಮಾಡಿದವರಿಗೆ ರೀಸೆಂಟ್ ಆಗಿ ಐ ಥಿಂಕ್ ಒಂದು 30 days ಬ್ಯಾಕ್ ಕರ್ನಾಟಕ ಗೌರ್ಮೆಂಟ್ ಕೃಷಿ ಇಲಾಖೆಯಿಂದ ಒಂದು ನೋಟಿಸ್ ಅನೌನ್ಸ್ ಮಾಡ್ತಾರೆ. ಕರ್ನಾಟಕದಲ್ಲಿ 1300+ ಕೃಷಿ ಆಫೀಸರ್ಗಳು ಬೇಕು ಅಂತ ಹೇಳಿ, ಬಟ್ ಅದು ಫಿಲ್ ಆಗಿದ್ದು 300+. ರಿಮೈನಿಂಗ್ 1000 ಜನದ ಸೀಟ್ ಸ್ಟಿಲ್ ವೇಕೆಂಟ್, ಅಲ್ಲಿ ಜಾಬ್ ವೇಕೆಂಟ್ ಇದೆ. ಅಲ್ಲಿ ಅವ್ರು ಕೇಳಿರುವಂತ ಸಿಂಪಲ್ ಕ್ವಾಲಿಫಿಕೇಶನ್ BSc ಅಗ್ರಿಕಲ್ಚರ್ ನಿಮ್ದು ಆಗಿರ್ಬೇಕಷ್ಟೇ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಏನು ಮೆರಿಟ್ ಏನು ಇಲ್ಲ. ಜಸ್ಟ್ ಏನಂತ ಹೇಳಿದ್ರೆ ಒಂದು ಎಕ್ಸಾಮ್ ಇತ್ತು ಅಂಡ್ ಡೈರೆಕ್ಟ್ ಟು ದ ಇಂಟರ್ವ್ಯೂ. ಬಟ್ ಅದರಲ್ಲೂ 300 ಮೆಂಬರ್ಸ್ ಅಷ್ಟೇ ಅದಕ್ಕೆ ಅಟೆಂಡ್ ಆಗಿ ದೇ ಗಾಟ್ ದ ಜಾಬ್. ಎಷ್ಟು ಜನ ಗೊತ್ತಿದೆ ಯುನಾನಿ ಮೆಡಿಸಿನ್, ಆಯುರ್ವೇದ ಅಂಡ್ ಯುನಾನಿ? ನೋ ಒನ್ ಅವೇರ್ ಆಫ್ ಇಟ್ ಅಲ್ವಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ ಅಂದ್ಮೇಲೆ ಓನ್ಲಿ 2 ಸೆಗ್ಮೆಂಟ್, ದಟ್ ಇಸ್ ಒನ್ ಇಸ್ MBBS, ಒನ್ ಇಸ್ ದ ಡೆಂಟಲ್. ಇಲ್ಲ, ಅದಾದ್ಮೇಲೆ ನಮಗೊಂದು ಆಪ್ಷನ್ಸ್ ಇದೆ. ಯೋಗ ಅಂಡ್ ನ್ಯಾಚುರೋಪತಿ ಅಂತ ಒಂದು CET ಅಲ್ಲಿ ಒಂದು ಕೋರ್ಸ್ ಇದೆ. ಯಾರು ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಯೋಗ ಅಂಡ್ ನ್ಯಾಚುರೋಪತಿ ಅಂದ್ರೆ ಏನು ಅಂತ ಹೇಳಿ? ಎಲ್ಲಾ ಯೂನಿವರ್ಸಿಟಿಲಿ ಇಯರ್ಲಿ ಕಂಡಕ್ಟ್ ಮಾಡ್ತಿದಾರಲ್ಲ ಯೋಗ ಡೇ ಅಂತ ಹೇಳಿ. ಬಟ್ ಯೋಗ ಡೇ ಏನಕ್ಕೆ ಮಾಡ್ತಿದ್ದಾರೆ? ಆ ಯೋಗನೇ ಒಂದು ಇಟ್ಸ್ ಅ ಮೆಡಿಸಿನ್. ಆ ಮೆಡಿಸಿನ್ ಕಲಿಯೋದೇ ಒಂದು ಕೋರ್ಸ್ ಇದೆ. ಯು ನೋ ವಾಟ್ ಇಸ್ ದ ಫೀಸ್ ಫಾರ್ ಇಟ್ ಅಂತ ಹೇಳಿ? 10,200 rupees ಪರ್ ಇಯರ್. ಅದರಲ್ಲೂ ಈಗ SMQ ಕೋಟಾ ಇರೋರು ಎಷ್ಟು ಜನ ಇರ್ತಾರೆ, SC ST ಇಟ್ ಕಮ್ಸ್ 0. ಸೊ ಇದೆಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಅಂತ ಹೇಳಿನೇ ನಾವು ಈ ಕರ್ನಾಟಕ ಎಜುಕೇಶನ್ ಕೆರಿಯರ್ ಮಿಷನ್ ಅನ್ನೋದು ನಾವು ಸ್ಟಾರ್ಟ್ ಮಾಡಿರೋದು. ಸೊ ಇದರಲ್ಲಿ ನಿಮಗೆ ಈಗ ಏನಂತ ಹೇಳಿದ್ರೆ ಕಂಪ್ಲೀಟ್ ಸೊಲ್ಯೂಷನ್. ನೀವು ಜಾಯಿನ್ ಆಗೋದ್ರಿಂದ ಇಟ್ಟು ನೀವು ಹೊರಗಡೆ ಬಂದ ಮೇಲೆ ನಿಮಗೆ ಬೇಕಾಗಿರುವಂತಹ ಕಂಪ್ಲೀಟ್ ಇನಿಷಿಯೇಟಿವ್ ವಿ ವಿಲ್ ಪ್ರೊವೈಡ್ ಯು. ಸೊ ಇಲ್ಲಿ ಸ್ಪೆಷಲ್ ಆಗಿ ನಿಮಗೆ ಇಲ್ಲಿ ಯಾವುದೇ ರೀತಿ ಇಂಪಾರ್ಟೆಂಟ್ ಇಸ್ ದ ಸ್ಟೂಡೆಂಟ್ ಗ್ರೀವೆನ್ಸ್ ಕಾರ್ನರ್, ವಿಚ್ ಇಸ್ ವಿ ಆರ್ ಶೋವಿಂಗ್ ಪರ್ಪಲ್ ಅಂತ ಏನು ಕಾಣಿಸುತ್ತೆ, ದಿಸ್ ಇಸ್ ಗ್ರೀವೆನ್ಸ್. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ you will have an option. So you will get a first page like this, then you just scroll down. So ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ. ಸೊ ನಿಮ್ಮ ಹೆಸರು, ನಿಮ್ಮದು ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಮತ್ತೆ ನಿಮ್ ಯಾವ ಸ್ಟೇಟ್ ಇಂದ, ನಿಮ್ ಕೋರ್ಸ್, ಯಾವ ಬ್ಯಾಚ್ ನೀವು ಓದ್ತಾ ಇದ್ದೀರಾ. ನೀವು ಫಸ್ಟ್ ಇಯರ್ ಆಗಬೇಕು, ಸೆಕೆಂಡ್ ಇಯರ್ ಆಗಬೇಕು, ಏನೂ ಇಲ್ಲ. ಇಫ್ ಯು ಆರ್ ಡೂಯಿಂಗ್ MSc ಆಲ್ಸೋ ವಿ ಹ್ಯಾವ್ ಎ ಸಪೋರ್ಟ್ ಸರ್. ಓಕೆ, ಅದಾದ್ಮೇಲೆ ನೀವು ಇಲ್ಲಿ ಬಂದ್ರೆ ನಿಮಗೆ ಸೆಲೆಕ್ಟೆಡ್ ಇಶ್ಯೂಸ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟೆಡ್ ಇಶ್ಯೂಸ್. ಅದರಲ್ಲಿ ನಿಮಗೆ ಅಡ್ಮಿಷನ್ ರಿಲೇಟೆಡ್ ಆಗಿರಬಹುದು, ಇಲ್ಲಿ ನೋಡ್ಬೋದು ಅಡ್ಮಿಷನ್ ರಿಲೇಟೆಡ್, ಫೀಸ್ ರಿಲೇಟೆಡ್, ಸ್ಕಾಲರ್ಶಿಪ್, ಎಜುಕೇಶನ್ ಲೋನ್. ಇದು ನೀವು ಯಾವುದೇ ಕ್ಲಿಕ್ ಮಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ ನೀವು ಎಜುಕೇಶನ್ ಲೋನ್ ಇಶ್ಯೂ ಬಗ್ಗೆ ನೀವು ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ವಿದ್ಯಾಶ್ರೀ ಪೋರ್ಟಲ್. ಸೊ ವಿದ್ಯಾಶ್ರೀ ಅಂತ ಗೊತ್ತಿರುತ್ತೆ ನಿಮಗೆ. ವಿದ್ಯಾಶ್ರೀ ಪೋರ್ಟಲ್ ಅಲ್ಲಿ ನಿಮಗೆಲ್ಲ ಲೋನ್ಗಳು ಈಗ ಅಪ್ಲೈ ಆಗೋದು. ನೀವು ಎಜುಕೇಶನ್ ಲೋನ್ ಯಾವುದೇ ಬ್ಯಾಂಕ್ ಇಂದ ನಿಮಗೆ ಈಗ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ, ರೈಟ್? ಸೊ ನೀವು ವಿದ್ಯಾಶ್ರೀ ಪೋರ್ಟಲ್ ಅಂತ ಏನಿದೆ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ತಕ್ಷಣ ನಿಮ್ ಡಾಟಾ ನಮಗೆ ಬರುತ್ತೆ. ಆ ಡಾಟಾನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿ ಕನೆಕ್ಟೆಡ್ ಇನ್ ಟು ದ ಪರ್ಟಿಕ್ಯುಲರ್ ಬ್ಯಾಂಕ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ICICI ಇಂದ ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರೆ ವಿ ವಿಲ್ ಸೆಂಡ್ ದಿಸ್ ಡಾಕ್ಯುಮೆಂಟ್ ಟು ದ ICICI. ಅದನ್ನ ಕಂಟಿನ್ಯೂ ಆಗಿ ನಮ್ಮ ಟೀಮ್ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಏನಂತ ಹೇಳಿದ್ರೆ ಫೀಸ್ ರಿಲೇಟೆಡ್. ಈಗ ಫೀಸ್ ರಿಲೇಟೆಡ್ ಅಂದ್ರೆ ಕಾಲೇಜ್ ಫೀಸ್ ಆಗಿರ್ಬೋದು. ಫಸ್ಟ್ ವಿ ವಿಲ್ ಚೆಕ್ ಇಟ್ ವಾಟ್ ಇಸ್ ದ ಇಶ್ಯೂಸ್ ಅಂತ ಹೇಳಿ, ದೆನ್ ವಿ ವಿಲ್ ಗೋ ಫಾರ್ ದ ಸೊಲ್ಯೂಷನ್. ನೆಕ್ಸ್ಟ್ ಈಗ ಏನಂತ ಹೇಳಿದ್ರೆ ಸ್ಕಾಲರ್ಶಿಪ್ ರಿಲೇಟೆಡ್. ಈಗ ಸ್ಕಾಲರ್ಶಿಪ್ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ ತುಂಬಾ ಸ್ಕಾಲರ್ಶಿಪ್ಸ್ ಇದೆ. ನಾಟ್ ಓನ್ಲಿ ಗವರ್ಮೆಂಟ್, ವಿ ಹ್ಯಾವ್ ಸೋ ಮೆನಿ ಅದರ್ ಇನ್ಸ್ಟಿಟ್ಯೂಟ್. ಈಗ MNC ಕಂಪನಿಗಳದ್ದು ಸ್ಕಾಲರ್ಶಿಪ್ ಎಷ್ಟು ಜನ ಗೊತ್ತಿದೆ? ವಿ ಹ್ಯಾವ್ ಇನ್ಫೋಸಿಸ್ ಸ್ಕಾಲರ್ಶಿಪ್, ವಿ ಹ್ಯಾವ್ ಜಿಂದಾಲ್, ರಿಲಯನ್ಸ್, ಈ ರೀತಿ ತುಂಬಾ ಕಂಪನಿಗಳು ನಮಗೆ ಎಜುಕೇಶನ್ ಅಂತ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸೊ ನೀವು ಈ ಸ್ಕಾಲರ್ಶಿಪ್ ಫಾರ್ಮ್ ಫಿಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು SC ಡಿಪಾರ್ಟ್ಮೆಂಟ್ಗೆ ಫಿಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವು ಇಲ್ಲಿ ಫಿಲ್ ಮಾಡಿರುವಂತಹ SC ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಇಲ್ಲಿ ಡೈರೆಕ್ಟ್ಲಿ ರೀಚ್ ಟು ದ ಕರ್ನಾಟಕ ಗವರ್ಮೆಂಟ್ SC ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೀವು ಏನ್ ಫಿಲ್ ಮಾಡ್ತೀರಾ ಡಾಟಾ, ಇಟ್ ವಿಲ್ ಬಿ ಡೈರೆಕ್ಟ್ಲಿ ಗೋ ಟು ದ ಕರ್ನಾಟಕ SC ಬೋರ್ಡ್ಗೆ ಹೋಗುತ್ತೆ. ಸೊ ಅಲ್ಲಿ ಇರುವಂತಹ ಪೀಪಲ್ ಏನಿದ್ದಾರೆ ದೇ ರಿವ್ಯೂ ಯುವರ್ ಅಪ್ಲಿಕೇಶನ್. ರಿವ್ಯೂ ಮಾಡ್ಕೊಂಡು ಆಮೇಲೆ ನಾವು ಕಂಟಿನ್ಯೂಲಿ ವಿ ವಿಲ್ ಫಾಲೋ ವಿತ್ ಅವ್ರ